ಆರ್.ಆರ್.ನಗರ ಶಾಸಕ ಮುನಿರತ್ನ ಏಡ್ಸ್ ಟ್ರ್ಯಾಪ್ ಪ್ರಕರಣವನ್ನ ಕೇವಲ ಬಟಾಬಯಲು ಮಾಡಿದಲ್ಲ, ಪವರ್ಫುಲ್ ಫಾಲೋ ಅಪ್ ಅನ್ನ ಕೂಡ ಪವರ್ ಟಿವಿ ಮಾಡ್ತಾ ಇದೆ. ಯಶವಂತಪುರ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ರೇಪ್ ಮಾಡಿದಂತ ಗೋದಾಮಿನಲ್ಲಿ ಪೊಲೀಸರು ತೆರಳಿದ್ದಾರೆ. ಮುತ್ಯಾಲ ನಗರದ ಜೆಪಿ ಪಾರ್ಕ್ ಬಳಿ ಇದೆ ಈ ಗೋದಾಮು. ಸ್ಥಳಕ್ಕೆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿದ್ದಾರೆ ಯಶವಂತಪುರ ಪೊಲೀಸರು. ಮುನಿರತ್ನ ಏಡ್ಸ್ ಟ್ರ್ಯಾಪ್ ವಿಚಾರ ಏನಿತ್ತು ಅಥವಾ ಈ ಪ್ರಕರಣ ಏನಿತ್ತು, ಇದನ್ನ ರಾಜ್ಯದ ಜನತೆ ಮುಂದೆ ಮಾತ್ರ ಇಟ್ಟಿರೋದಲ್ಲ, ಅದರ ಪವರ್ಫುಲ್ ಫಾಲೋ ಅಪ್ ಅನ್ನ ಕೂಡ ಪವರ್ ಟಿವಿ ಮಾಡ್ತಾ ಇದೆ. ಯಶವಂತಪುರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಂತ್ರಸ್ತ ಮಹಿಳೆ ಅಥವಾ ದೂರುದಾರ ಮಹಿಳೆಯನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರಿಗೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮುತ್ಯಾಲ ನಗರದ ಜೆಪಿ ಪಾರ್ಕ್ ಬಳಿ ಇದೆ ಗೋದಾಮು. ಸ್ಥಳಕ್ಕೆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿದ್ದಾರೆ ಯಶವಂತಪುರ ಪೊಲೀಸರು. ಫೋರೆನ್ಸಿಕ್ ಟೀಮ್ ಕೂಡ ಇರೋದನ್ನ ಅಲ್ಲಿ ನೀವು ಗಮನಿಸಬಹುದು. ಗೋದಾಮಿನ ಶಟರ್ ಲಾಕ್ ಆಗಿರುವ ಹಿನ್ನೆಲೆ ಕೋರ್ಟ್ ಮೊರೆ ಹೋಗಿದ್ದಾರೆ ಪೊಲೀಸರು. ಕೋರ್ಟ್ ಅನುಮತಿ ಸಿಕ್ಕ ಬಳಿಕ ಪೊಲೀಸರಿಂದ ಪಂಚನಾಮೆಯನ್ನ ಆರಂಭ ಮಾಡಲಾಗುತ್ತೆ. ಗೋದಾಮ್ ಕೀ ಸಿಗದಿದ್ರೆ ಒಡೆದು ಬಾಗಿಲು ಓಪನ್ ಮಾಡ್ತಾರೆ ಪೊಲೀಸರು. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅಂಡ್ ಟೀಮ್ ನಿಂದ ಸ್ಪಾಟ್ ಮಹಜರನ್ನ ಮಾಡಲಾಗುತ್ತೆ. ಇದೇ ಸ್ಥಳದಲ್ಲೂ ರಹಸ್ಯ ಕ್ಯಾಮೆರಾವನ್ನ ಮುನಿರತ್ನ ಫಿಕ್ಸ್ ಮಾಡಿದ್ದ ಅಂತ ಸಂತ್ರಸ್ತ ಮಹಿಳೆ ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಗೋದಾಮು ಬಳಿಯಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದಾರೆ ಪೊಲೀಸರು. ಆ ಗೋಡೌನ್ ಹತ್ರ ಕಾಯ್ತಾ ಇದ್ದಾರೆ ಪೊಲೀಸರು. ಬಿಕಾಸ್ ಅದರ ಶಟರ್ ಲಾಕ್ ಆಗಿದೆ, ಕೀ ಸಿಕ್ಕಿಲ್ಲ. ಕೀ ಎಲ್ಲಿದೆ ಅನ್ನೋದು ಕೂಡ ಇನ್ನ ಪತ್ತೆ ಆಗಿಲ್ಲ. ಹಾಗಾಗಿ ಅದನ್ನ ಹಾಗೆ ಒಡೆದು ತೆಗೆಯೋದಕ್ಕಾಗಲ್ಲ. ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ಇಂದ ಪರ್ಮಿಷನ್ ಸಿಕ್ಕ ಬಳಿಕ ಪಂಚನಾಮೆ ಪ್ರಕ್ರಿಯೆಗಳನ್ನ ಪೊಲೀಸರು ಆರಂಭ ಮಾಡ್ತಾರೆ. ಈಗ ಸಂತ್ರಸ್ತ ಮಹಿಳೆಯನ್ನ ಅಥವಾ ದೂರುದಾರರ ಮಹಿಳೆಯನ್ನ ಈಗ ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕಾಯ್ತಾ ಇದ್ದಾರೆ ಗೋದಾಮಿನ ಹೊರಗಡೆನೆ. ಸುಮಾರು ಬೆಳಗ್ಗಿನಿಂದಲೂ ಕೂಡ ಪೊಲೀಸರು ಕಾಯ್ತಾ ನಿಂತ್ಕೊಂಡಿದ್ದಾರೆ. ಕೋರ್ಟ್ ಇಂದ ಪರ್ಮಿಷನ್ ಸಿಕ್ಕ ನಂತರ ಪಂಚನಾಮೆ ಪ್ರಕ್ರಿಯೆಗಳು ಆರಂಭ ಆಗತ್ತೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಮುನಿರತ್ನ ಏಡ್ಸ್ ಟ್ರ್ಯಾಪ್ ಪ್ರಕರಣ ಏನಿತ್ತು, ಇದರ ಪವರ್ಫುಲ್ ಫಾಲೋ ಅಪ್ ಅನ್ನ ಪವರ್ ಟಿವಿ ಮಾಡ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಯಶವಂತಪುರ ಪೊಲೀಸರು ಪಂಚನಾಮೆ ಮಾಡೋದಕ್ಕೆ ಜೆಪಿ ಪಾರ್ಕ್ ಬಳಿಯ ಗೋದಾಮ್ನ ಹತ್ರ ಕಾಯ್ತಾ ಇದ್ದಾರೆ. ಇನ್ನು ಕೂಡ ಕೀ ಸಿಕ್ಕಿಲ್ಲ. ಕೋರ್ಟ್ ನಿಂದ ಅನುಮತಿ ಸಿಕ್ಕ ಕೂಡಲೇ ಆ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗುತ್ತೆ. ಸದ್ಯದ ಅಪ್ಡೇಟ್ಸ್ ಏನಿದೆ ವೆಂಕಟೇಶ್? ಸಿಂಧೂರ, ಏನಂತಂದರೆ ಮುತ್ಯಾಲ ನಗರದಲ್ಲಿರುವಂತಹ ಜೆಪಿ ಪಾರ್ಕ್ ಬಳಿ ಇರುವಂಥ ಒಂದು ಗೋದಾಮಿಗೆ ಆಕೆಯನ್ನು ಸಂತ್ರಸ್ತ ಮಹಿಳೆಯನ್ನು ಬರುವಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮೇಲೆ 2ನೇ ಫ್ಲೋರ್ಗೆ ಆಕೆಯನ್ನು ಕರೆಯೋದಕ್ಕೆ ಕೂಡ ಹೇಳ್ತಾರೆ. ಮೇಲೆ ಹೋದಂಥ ಸಂದರ್ಭದಲ್ಲಿ ಆತನ ಗನ್ಮೆನ್ ಕೂಡ ಜೊತೆಯಲ್ಲೇ ಇರ್ತಾರೆ. ಸೊ ಆ ಗನ್ಮೆನನ್ನು ಕೂಡ ಸನ್ನೆ ಮಾಡಿ ಹೊರಗಡೆ ಹೋಗುವಂತ ಹೇಳಿ ಕಳಿಸ್ತಾರೆ. ಅದಾದ ನಂತರ ಆಕೆಯ ಮೇಲೆ ಅತ್ಯಾಚಾರ, ನಿನ್ನನ್ನು ನೋಡಿದ್ರೆ ಮೈ ಜುಮ್ ಎನ್ನುತ್ತೆ ಅನ್ನುವಂಥ ಒಂದು ಮಾತನಾಡಿದ್ದಾರೆ. ತದನಂತರ ಏನು ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಆ ಸಂತ್ರಸ್ತ ಮಹಿಳೆಯು ಕೂಡ ಕಂಪ್ಲೇಂಟನ್ನು ಕೊಟ್ಟಿರೋದು. ಒಂದು ಕಂಪ್ಲೇಂಟ್ನ ಆಧಾರದ ಮೇಲೆ ಪೊಲೀಸರು ಕೂಡ ಈಗ ಸ್ಪಾಟ್ ಮಾಜರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಏನು ಆ ಬಿಲ್ಡಿಂಗ್ ಬಳಿ ಕೂಡ ಬಂದಿರುವಂತಹದ್ದು ಫೋರೆನ್ಸಿಕ್ ಲ್ಯಾಬ್ ಮತ್ತು ಪೊಲೀಸ್ನವರು ಕೂಡ ಬೆಳಗಿನಿಂದ ಕೂಡ ಬಂದಿರುವಂಥದ್ದು. ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಇದೇ ಒಂದು ಬಿಲ್ಡಿಂಗ್ನ 2ನೇ ಒಂದು ಫ್ಲೋರ್ಗೆ ಆಕೆಯನ್ನು ಕರೆದು ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಹೇಳಿ ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಏನು ಒಂದು ಈ ಗೋದಾಮಿನ ಬಳಿ ಇರುವಂತಹ ಒಂದು ಡೋರ್ ಕೂಡ ಲಾಕ್ ಆಗಿರುವಂಥದ್ದು, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಯಾರೂ ಕೂಡ ವಾರಸುದಾರರು ಇಲ್ಲದೇ ಇರೋದ್ರಿಂದಾಗಿ ಸೊ ಅದನ್ನು ಓಪನ್ ಮಾಡೋದಕ್ಕೂ ಕೂಡ ಕೋರ್ಟ್ನ ಪರ್ಮಿಷನನ್ನು ತೆಗೆದುಕೊಳ್ಳೋಕ್ಕೆ ಪೊಲೀಸ್ನವರು ಹೋಗಿರುವಂಥದ್ದು. ಪೊಲೀಸರಿಗೆ ಒಂದು ಅನುಮತಿ ಸಿಕ್ಕ ಕೂಡಲೇ ಆ ಡೋರನ್ನು ಕೂಡ ಓಪನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಏನು ಸಂಬಂಧಪಟ್ಟವರಿಗೂ ಕೂಡ ಅದರ ಕೀಯನ್ನು ಕೇಳಿದ್ದಾರೆ. ಆದರೆ ಇನ್ನೂ ಕೀಯನ್ನು ಒದಗಿಸದೇ ಇರುವ ಕಾರಣ ಸೊ ಕೋರ್ಟ್ನ ಮೂಲಕ ಕೋರ್ಟ್ಗೆ ಮೊರೆ ಹೋಗಿರುವಂಥದ್ದು. ಸೊ ಕೋರ್ಟ್ನಲ್ಲಿ ಅನುಮತಿ ಸಿಕ್ಕ ಕೂಡಲೇ ಆ ಡೋರನ್ನು ಶಟರನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ತದನಂತರ ಒಂದು ಪಂಚನಾಮೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂತೇಳಿದ್ರೆ ಆಕೆಯನ್ನು ಕರೆದು ಅತ್ಯಾಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಇಡೀ ಫ್ಲೋರಲ್ಲಿ ಏನಿದೆ ಅದರ ಪ್ರತಿಯೊಂದು ಭಾಗಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ರು ಅಂತ ಹೇಳಿ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಕೂಡ ಪಂಚನಾಮೆ ಮಾಡಬೇಕಾಗುತ್ತೆ ಮತ್ತು ಇದನ್ನು ದೂರಿನಲ್ಲಿ ಕೂಡ ದಾಖಲಿಸಬೇಕಾಗುತ್ತೆ. ಸೊ ಈ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಹೇಳಿಕೆಗಳ ಆಧಾರದ ಮೇಲೆ ಈ ಎಲ್ಲ ಕಾರ್ಯಗಳನ್ನು ಕೂಡ ಈಗ ಪೊಲೀಸರು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈಗ ಒಟ್ಟಿನಲ್ಲಿ ಬೆಳಗಿನಿಂದ ಕೂಡ ಪೊಲೀಸರು ಇಲ್ಲಿ ಬಂದು ನಿಂತಿರುವಂಥದ್ದು. ಸಿಂಧೂರ, ವೆಂಕಟೇಶ್, ಈ ಪ್ರೊಸೀಜರ್ಸ್ ಇವತ್ತೇ ಮುಗಿಸ್ತಾರಾ ಹೇಗೆ? ಅಂದ್ರೆ ಈ ಗೋದಾಮಿನ ಸ್ಥಳ ಮಹಜರನ್ನ ಇವತ್ತೇ ಮಾಡ್ತಾರಾ ಹೇಗೆ? ಇನ್ ಕೇಸ್ ಕೋರ್ಟ್ ಇಂದ ಏನಾದ್ರೂ ಪರ್ಮಿಷನ್ ಸಿಗೋದು ಲೇಟ್ ಆದ್ರೆ? ಹೌದು ಸಿಂಧೂರ, ಯಾಕಂತೇಳಿದ್ರೆ ಒಂದು ವೇಳೆ ಏನಾದರೂ ಕೋರ್ಟ್ನಿಂದ ಏನಾದರೂ ಅನುಮತಿ ಸಿಗೋದು ತಡವಾದಂದ್ರೆ ಕೂಡ ಅದು ನಾಳೆ ಮುಂದೂಡಬಹುದು. ಅಂದರೆ ಸಂಬಂಧಪಟ್ಟವರು ಏನು ಈ ಗೋಡನ್ಗೆ ಸಂಬಂಧಪಟ್ಟವರು ಇದ್ದಾರೆ ಅವರನ್ನು ಕರೆಸಿ ಬೀಗ ತೆಗೆಸಿ ಒಳಗಡೆ ಹೋಗಿ ಸ್ಪಾಟ್ ಮಾಜರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಯಾರು ಇಲ್ಲದೇ ಇರೋ ಕಾರಣದಿಂದಾಗಿ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಅದು ಒಂದು ವೇಳೆ ಏನಾದರೂ ಇವರು ಇಲ್ಲಿ ಅಂತ ಹೇಳಿದರೆ ಏನು ಸಂಬಂಧಪಟ್ಟವರು ಇದ್ದಾರೆ ಅವರನ್ನು ಕರೆಸಿ ಓಪನ್ ಮಾಡಿ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಬಹುಶಃ ಇವತ್ತೇ ಒಂದು ಸ್ಪಾಟ್ ಮಾಜರ್ ಮಾಡುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಸದ್ಯ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿದೆ. ಅಂಡ್ ಸಂತ್ರಸ್ತ ಮಹಿಳೆಯನ್ನ ಪೊಲೀಸರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸ್ಥಳ ಮಹಜರ್ ಮಾಡೋದಕ್ಕೆ. ಆ ಸ್ಥಳದಲ್ಲಿ ಆ ಕೀ ಸಿಕ್ಕಿಲ್ಲ ಅವ್ರಿಗೆ. ಸೊ ಶಟರ್ ಹೊಡಿಬೇಕು ಅಂತಂದ್ರೆ ಅಥವಾ ಡ್ಯೂಪ್ಲಿಕೇಟ್ ಕೀ ಮಾಡಿಸ್ಬೇಕು ಅಂದ್ರೂ ಕೂಡ
ಕೋರ್ಟ್ನಿಂದ ಪೊಲೀಸರು ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ, ಹಾಗೆ ಅದನ್ನ ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಪೊಲೀಸರು. ಸೊ ಕೋರ್ಟಿಂದ ಪರ್ಮಿಷನ್ ಸಿಕ್ಕ ನಂತರ ಇಲ್ಲಿ ಈ ಗೋದಾಮ್ನಲ್ಲಿ ಈ ಗೋಡೌನ್ನ 2ನೇ ಮಹಡಿಯಲ್ಲಿ ಅತ್ಯಾಚಾರ ನಡೆದಿತ್ತು ಅಂತ ಆ ಮಹಿಳೆ ಆರೋಪವನ್ನ ಮಾಡಿದ್ರು, ದೂರನ್ನ ಕೊಟ್ಟಿದ್ರು. ಸೊ ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ.